ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ರಾಮನಗರಕ್ಕೆ ಹೇಮಾವತಿ ನೀರು ಹರಿಸುವ ಯೋಜನೆ ಜಾರಿಗೆ ತರಲಾಯಿತು. ಆದರೆ ಈ ಯೋಜನೆಗೆ ಆರಂಭದಿಂದಾನೂ ವಿರೋಧ ವ್ಯಕ್ತವಾಗ್ತಾನೆ ಇತ್ತು. ಆದರೂ ಸಹ ಶುರು ಮಾಡಲಾಯಿತು. ಆದರೆ ಕಳೆದ 2 ವರ್ಷಗಳಿಂದ ಸಾಂಕೇತಿಕವಾಗಿ ಹೋರಾಟ ನಡೆಸ್ತಾನೆ ಬರ್ತಾ ಇದ್ರು. ಆದರೆ ನಿನ್ನೆ ಏಕಾಏಕಿ ರೈತರು ಹಾಗೂ ಬಿಜೆಪಿಯ ಹೋರಾಟಗಾರರು ತಾತ್ಕಾಲಿಕವಾಗಿ ಇದನ್ನ ತಡೆಯುವಂತೆ ಅವರು ಹೋರಾಟವನ್ನು ನಡೆಸಿದ್ರು. ಹೀಗಾಗಿ ಅಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಈ ಯೋಜನೆಯನ್ನ ಸ್ಥಗಿತಗೊಳಿಸಲಾಗಿದೆ. ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಬೂದಿ ಮುಚ್ಚಿದ ಕೆಂಡವಾದ ಹೇಮಾವತಿ ಕೆನಾಲ್ ಪ್ರತಿಭಟನೆ. ಸರ್ಕಾರಕ್ಕೆ 1 ತಿಂಗಳ ಗಡುವು ನೀಡಿದ ರೈತ ಹೋರಾಟಗಾರರು. ಸರ್ಕಾರ ರೈತರ ಪರ ನಿಲ್ಲುತ್ತಾ? ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಯೋಜನೆ ಡಿಸಿಎಂ ಡಿಕೆಶಿಯ ಕನಸಿನ ಕೂಸಾಗಿದೆ. ತುಮಕೂರು ಜಿಲ್ಲೆಯ 10 ತಾಲೂಕುಗಳಿಗೆ ನೀರನ್ನ ಕಡಿತಗೊಳಿಸಿ ರಾಮನಗರದ ಮಾಗಡಿಗೆ ನೀರನ್ನ ಹರಿಸಲು ಈ ಯೋಜನೆಗೆ ಕಾಮಗಾರಿ ಆರಂಭಿಸಲಾಯಿತು. ಅಂದಿನಿಂದಲೂ ಈ ಯೋಜನೆಗೆ ತುಮಕೂರು ಜಿಲ್ಲಾ ಬಿಜೆಪಿ ಹಾಗೂ ರೈತರು ಹೋರಾಟಗಾರರು ವಿರೋಧಿಸುತ್ತಲೇ ಬಂದಿದ್ದಾರೆ. ಹೀಗಾಗಿ ವಿರೋಧದ ನಡುವೆ ಯೋಜನೆ ಆರಂಭಿಸಲಾಯಿತು. ಕಳೆದ 2 ವರ್ಷಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟಿಸುತ್ತಲೇ ಇದ್ರು. ನಿನ್ನೆ ಏಕಾಏಕಿ ಗುಬ್ಬಿ ತಾಲೂಕು ನಿಟ್ಟೂರಿನ ಬಳಿಯ ಸಂಕಾಪುರ ಬಳಿ ನಡೆಯುತ್ತಿದ್ದ ಕಾಮಗಾರಿ ಲಗ್ಗೆ ಹಾಕಿದ ಹೋರಾಟಗಾರರು ಕಾಮಗಾರಿ ಸ್ಥಗಿತಗೊಳಿಸಿ ಪ್ರತಿಭಟಿಸಿದ್ರು. ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಪ್ರತಿಭಟನೆಗೂ ಮುನ್ನವೇ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗುಬ್ಬಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟಿಸಿದ ಪರಿಣಾಮ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರಯಾಣಿಕರು ಪರದಾಡುವಂತಾಯಿತು. ಬರೋಬ್ಬರಿ 5,000 ಹೋರಾಟಗಾರರು ಏಕಾಏಕಿ ಪ್ರತಿಭಟನೆಗೆ ಸೇರಿದ ಕಾರಣ ಪೊಲೀಸರು ತಹಬದಿಗೆ ತರಲು ಪರದಾಡಬೇಕಾಯಿತು. 4 ದಿಕ್ಕಿನಲ್ಲಿ ಪ್ಲಾನ್ ಮಾಡಿ ಹೋರಾಟಕ್ಕೆ ಸಜ್ಜಾದ ಕಾರಣ ಪೊಲೀಸರು ಹೈರಾಣಾಗಿದ್ರು. ಇದೇ ಸಮಯ ಬಳಸಿಕೊಂಡ ರೈತರು ಹೋರಾಟಗಾರರು ನಾಲೆಗಳಿಗೆ ಜೆಸಿಬಿ ಮೂಲಕ ಮಣ್ಣು ಎಳೆದು ಹಾಕಿದ್ರು. ಇದನ್ನ ತಡೆಯಲು ಮುಂದಾದ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಲಾಯಿತು. ಕಲ್ಲು ತೂರಾಟಕ್ಕೆ 2 ಸಿಪಿಐಗಳು ಗಾಯಗೊಂಡ್ರು. ಪ್ರತಿಭಟನೆ ಭುಗಿಲೆದ್ದ ಪರಿಣಾಮ ಬೆಂಗಳೂರಿನಲ್ಲಿ ಪರಮೇಶ್ವರ್ ಹಾಗೂ ಡಿಸಿಎಂ ಡಿಕೆಶಿ ಪ್ರತ್ಯೇಕವಾಗಿ ಸಭೆ ಮಾಡಿದ್ರು. ಬಳಿಕ ತುಮಕೂರಿನಲ್ಲಿ ಜಿಲ್ಲಾಧಿಕಾರಿ ತಾತ್ಕಾಲಿಕವಾಗಿ ಕಾಮಗಾರಿ ಸ್ಥಗಿತಗೊಳಿಸಿದ್ರು. ಇದರ ಪರಿಣಾಮ ಬಿಜೆಪಿ ಕಾರ್ಯಕರ್ತರು ಹಾಗೂ ರೈತ ಹೋರಾಟಗಾರರು ಪ್ರತಿಭಟನೆ ನಡೆಸಿ ಕಾಮಗಾರಿ ಸ್ಥಗಿತಕ್ಕೆ 1 ತಿಂಗಳ ಕಾಲ ಗಡುವು ನೀಡಿದ್ರು. ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಈ ಯೋಜನೆಯನ್ನ ಇನ್ನೊಂದು ತಿಂಗಳೊಳಗಡೆ ಕ್ಲೋಸ್ ಮಾಡಬೇಕು. ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ವಿನಂತಿ ಮಾಡ್ತೇನೆ, ದಯವಿಟ್ಟು ಜನಗಳ ಭಾವನೆಯನ್ನು ಅರ್ಥ ಮಾಡ್ಕೊಂಡು ಸರ್ಕಾರಕ್ಕೆ ಗಮನ ತಂದು ಯಾವುದೇ ಒತ್ತಡಕ್ಕೆ ಬಲಿಯಾಗದಲೆ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೇನೆ, ಈ ಯೋಜನೆಯನ್ನ ನಿಲ್ಲಿಸಬೇಕು. ಇನ್ನೊಂದು ತಿಂಗಳೊಳಗಡೆ ಇದನ್ನ ಕ್ಲೋಸ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ಕಾರ್ಯರೂಪಗಳನ್ನ ಇಡೀ ಜಿಲ್ಲೆಯಲ್ಲಿ ನಮ್ಮ ಹೋರಾಟ ಏನು ಅನ್ನೋದನ್ನ ನಾನು ಹೇಳಿದ್ದೀನಿ. ಈಗಲೇ ಸ್ಯಾಂಪಲ್ ಇದು ಅಂತ, ಮುಂದಿನ ದಿನಗಳಲ್ಲಿ ಏನಂತ ಹೇಳಿ ಸರ್ಕಾರಕ್ಕೆ ಏನ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ, ನಾವು ಮಾಡಿ ತೋರಿಸ್ತೇವೆ. ಈ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಮಾವತಿ ನೀರು ತುಮಕೂರಿಗೆ ಸಿಗಬೇಕು, ಆದರೆ ಕಾಂಗ್ರೆಸ್ ಸರ್ಕಾರ ನೀರಿಗೆ ಕಿತ್ತಾಡುವಂತೆ ಮಾಡ್ತಿದ್ದಾರೆಂದು ಆರೋಪಿಸಿದ್ದಾರೆ. ಇನ್ನು ಛಲವಾದಿ ನಾರಾಯಣಸ್ವಾಮಿ ಕೂಡ ಕಿಡಿಕಾರಿದ್ದು ಹಠಕ್ಕೆ ಮತ್ತೊಂದು ಹೆಸರೇ ಡಿಕೆಶಿ. ಈ ಹಠಮಾರಿತನ ಬಿಟ್ಟು ಜನಕ್ಕೆ ಒಳ್ಳೇದಾಗುವ ಕೆಲಸ ಮಾಡಲಿ ಎಂದರು. ಇತ್ತ ಬೀದರ್ನಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಮುಂದಿನ ದಿನಗಳಲ್ಲಿ ಜನರು ಕಾಂಗ್ರೆಸ್ ಸರ್ಕಾರಕ್ಕೆ ಉತ್ತರ ಕೊಡುತ್ತಾರೆ. ಈ ಬಗ್ಗೆ ಸಿಎಂ ಜೊತೆ ಮಾತನಾಡುವುದಾಗಿ ಹೇಳಿದ್ರು. ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಸಿಗಬೇಕು, ಆದ್ರೆ ನೀವು ಹೇಮಾವತಿ ನೀರಿಗೆ ಕಿತ್ತಾಡುವಂತೆ ಮಾಡ್ತಾ ಇದ್ದೀರಿ. ನಿಮ್ಮ ಜಿಲ್ಲೆಗಳಿಗೆ, ನಿಮ್ಮ ಭಾಗಕ್ಕೆ, ನಿಮ್ಮ ವೋಟ್ ಬ್ಯಾಂಕ್ಗೆ, ನಿಮ್ಮ ಕ್ಷೇತ್ರಗಳಿಗೆ ನೀರು ಬರಬೇಕು, ಅದಕ್ಕಾಗಿ ಅಲ್ಲಿಯವರು ಸಫರ್ ಆಗಬೇಕು. ಇದು ಇವತ್ತು ಕಾಂಗ್ರೆಸ್ಸಿನ ನಾಯಕರ ಮಾನಸಿಕತೆ. ನೀವು ಅವರನ್ನೆಲ್ಲ ಕುಳಿಸಿ ಮಾತುಕತೆ ಮಾಡಿ ನೋಡಿ, ನೀವು ಇಷ್ಟಿಟ್ಕೊಳ್ಳಿ, ನಾವು ಇದೇನಾದ್ರೂ ಮಾಡ್ಬೋದು. ಆದ್ರೆ ಈ ಹಠಮಾರಿತನ ಇದೆಯಲ್ಲ, ಹಠಮಾರಿತನಕ್ಕೆ ಮತ್ತೊಂದು ಹೆಸರು ಡಿ ಕೆ ಶಿವಕುಮಾರ್ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಈ ಹಠ ಬಿಟ್ಟು ಜನರಿಗೆ ನ್ಯಾಯ ಕೊಡಬೇಕು ಅನ್ನೋ ದಾರಿಯಲ್ಲಿ ಹೋದ್ರೆ ಇವೆಲ್ಲ ಸುಲಭ ಆಗ್ತಿತ್ತೇನೋ. ಜನ ಅದಕ್ಕೆ ಯಾವ ರೀತಿಯ ಉತ್ತರ ಕೊಡಬೇಕು ಕೊಡ್ತಾರೆ. ಇದು ಒಳ್ಳೇದಲ್ಲ. ನಾನು ಶಿವಕುಮಾರ್ ಹತ್ರನೂ ಮಾತಾಡ್ತೀನಿ, ಮುಖ್ಯಮಂತ್ರಿ ಹತ್ರನೂ ಮಾತಾಡ್ತೀನಿ, ಸನ್ಮಾನ್ಯ ಪರಮೇಶ್ವರ್ ಹತ್ರ ಮಾತಾಡ್ತೀನಿ. ಇಷ್ಟಾದರೂ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಈ ಯೋಜನೆ ತಾಂತ್ರಿಕ ಸಮಿತಿ ಯೋಜನೆಗೆ ಒಪ್ಪಿಗೆ ನೀಡಿದ್ದಾರೆ. ಇದಕ್ಕೆ ಬಿಜೆಪಿ ಶಾಸಕರು ಸಮ್ಮತಿಸಿದ ಬಳಿಕ ಸರ್ಕಾರ ತೀರ್ಮಾನ ಮಾಡಿ 1,000 ಕೋಟಿಗೆ ಅನುಮತಿ ಕೊಟ್ಟಿದೆ. ಆ ಬಳಿಕವೇ ಕಾಮಗಾರಿ ಆರಂಭಿಸಲಾಗಿದೆ. ಈಗ ಬಿಜೆಪಿಯವರು ರಾಜಕೀಯಕ್ಕಾಗಿ ಪ್ರತಿಭಟನೆ ಮಾಡ್ತಿದ್ದಾರೆಂದು ಆರೋಪಿಸಿದ್ದಾರೆ.
ಇನ್ನು ಡಿಸಿಎಂ ಡಿಕೆಶಿ ಪ್ರತಿಕ್ರಿಯಿಸಿ ಬಿಜೆಪಿ ಶಾಸಕರಿಗೆ ಮಾನಸಿಕವಾಗಿ ಎಲ್ಲವೂ ಗೊತ್ತಿದೆ. ಪಾಪ ಅವರು ಹೋರಾಟ ಮಾಡ್ತಿದ್ದಾರೆ, ಮಾಡಲಿ, ಅದು ಅವರ ಹಕ್ಕು. ಅವರು ನಮ್ಮ ಜನಾನೇ, ಅವರು ನಮ್ಮ ರೈತರೇ, ಎಲ್ಲರ ಹಿತ ಕಾಪಾಡುತ್ತೇವೆ ಎಂದರು. ಎಕ್ಸ್ಪ್ರೆಸ್ ಕೆನಾಲ್ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ತಗೊಂಡು ಸುಮಾರು ಅಂದಾಜು 1,000 ಕೋಟಿ ರೂಪಾಯಿ ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡಬೇಕು ಅಂತೇಳಿ ಅನುಮತಿಯನ್ನು ಕೊಟ್ಟಿದೆ ಸರ್ಕಾರ. BJPಯವರು ಅದನ್ನು ನಿಲ್ಲಿಸಬೇಕು, ಮಾಡಿಕೊಡೋದು ಅವೈಜ್ಞಾನಿಕ ಅಂತ ಹೇಳಿದ್ರು. ಆಗ ಇರಿಗೇಷನ್ ಮಿನಿಸ್ಟ್ರು DCM ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಎಲ್ಲ ಚರ್ಚೆ ಅವರು ಇದ್ದರು. ಈಗ ಅವರು ತಡೆಯೋದಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಒಂದಿಷ್ಟು ಗಲಾಟೆಗಳು ಮತ್ತೊಂದು ಎಲ್ಲ ಆಗಿದೆ. ಅದನ್ನು ಕರೆದು ನಾವು ಅವರಿಗೆ ಮಾತಾಡಿ ಸರಿಪಡಿಸ್ತೀವಿ. ಅವ್ರಿಗೂ ಮಾನಸಿಕವಾಗಿ ಎಲ್ಲ ಶಾಸಕರು ಗೊತ್ತಿದೆ. ಕೃಷ್ಣಪ್ಪನವರು ಮಾತಾಡಿದ್ದಾರೆ, ಸುರೇಶ್ ಗೌಡರು ಮಾತಾಡಿದ್ದಾರೆ, ಅವರು ಹೇಳಿದ್ದಾರೆ ನಮ್ಗೆ ಅರಿವಿದೆ ಅಂತ ಹೇಳಿದ್ದಾರೆ. ಪಾಪ ಏನೋ ಅವ್ರು ಹೋರಾಟ ಮಾಡ್ತಾರೆ, ಹೋರಾಟ ಮಾಡೋದು ನಾನು ತಪ್ಪು ಅಂತ ಹೇಳಲ್ಲ. ಎಲ್ಲ ನಮ್ಮ ಜನನೇ, ಅಲ್ಲಿರೋ ರೈತರು ನಮ್ಮವರೇ, ನಾವು ಎಲ್ಲ ಹಿತವನ್ನ ಕಾಪಾಡ್ತೀವಿ. ಒಟ್ಟಿನಲ್ಲಿ ಪ್ರತಿಭಟನೆ ಕಾವು ಮಾತ್ರ ಕಡಿಮೆಯಾಗಿಲ್ಲ. ಸರ್ಕಾರ ತುಮಕೂರು ಜಿಲ್ಲಾ ರೈತರ ಪರ ನಿಲ್ಲುತ್ತಾ ಅಥವಾ ಡಿಸಿಎಂ ಡಿಕೆಶಿ ಹಿತ ಕಾಪಾಡುತ್ತಾ ಕಾದು ನೋಡಬೇಕಿದೆ. ಸರ್ಕಾರಕ್ಕೆ ಮಾತ್ರ ರೈತರು, ಹೋರಾಟಗಾರರು 1 ತಿಂಗಳ ಗಡುವು ಕೊಟ್ಟಿದ್ದಾರೆ. ಪ್ರಕಾಶ್, ಪಬ್ಲಿಕ್ ಟಿವಿ, ತುಮಕೂರು.